ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ರೆ ಹೋಗ್ಬಿಟ್ಟು ಬರ್ತೇನೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಕ್ರೆ ನಿಮ್ಮ ಹತ್ರ ಏನೋ ಒಂದು ಕೇಳ್ತೀನಿ, ಅದು ನಿಜ ಹೇಳ್ಬೇಕು. ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಾ? ಇಲ್ಲ, ಅದು ನೀವು ಅಪ್ಪ ಮನೆಗೆ 2 ವಾರಕ್ಕೆ ಅಂತ ಹೇಳಿ ಹೋದ್ರು, 2 ದಿನಕ್ಕೆ ವಾಪಸ್ ಬಂದ್ಬಿಟ್ಟಲ್ಲ, ಏನಾಯ್ತು? ಅದು ಅಲ್ಲದೆ ಬಂದಾಗಿಂದ ನೋಡ್ತಾನೆ ಇವ್ನಿ, ನೀವು ಚಿಂತೆ ಮಾಡ್ತಾ ಇದ್ದೀರಾ, ಕೊರಗ್ತಾ ಇದ್ದೀರಾ, ಏನಾದ್ರು ಆಯ್ತಾ? ನನ್ನ ಹತ್ರ ಹೇಳಿ, ನಾನು ಯಾರ ತವನೂ ಹೇಳಕ್ಕಿಲ್ಲ. ಏನಾಯ್ತು ಅಂತ ಹೇಳಿ. ಪಾಪ ಎಷ್ಟು ಪ್ರಶ್ನೆ ಕೇಳ್ತೀಯ ಮಲ್ಲಿ. ನೋಡು, ನೀನು ಅನ್ಕೊಂಡ ಹಾಗೆ ಏನೂ ಆಗಿಲ್ಲ. ಗೌತಮ್ ಅವ್ರು ಬೇಜಾರು ಮಾಡ್ಕೊಂಡಿದ್ರು, ಅದಕ್ಕೆ ವಾಪಸ್ ಬಂದೆ. ಅದು ಬಿಟ್ರೆ ಇನ್ನೇನು ಇಲ್ಲ. ಬೇಡದೆ ಇರೋದನ್ನ ಯೋಚನೆ ಮಾಡಿ ನೀನು ತಲೆ ಕೆಡಿಸ್ಕೋಬೇಡ. ಈಗ ನೀನು ಹೊರಡು, ನನಗೂ ಲೇಟ್ ಆಗ್ತಿದೆ, ನನ್ನ ಮಗು ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಆಸ್ಪತ್ರೆಗ ಹಾಗಿದ್ರೆ ಇರಿ, ನಾನು ಬಂದ್ಬಿಡ್ತೀನಿ, ಒಟ್ಟಿಗೆ ಹೋಗಿ ಬಂದ್ಬಿಡೋಣ. ನೀನು ನನ್ನ ಜೊತೆ ಬಂದ್ರೆ ನಿನ್ನ ಕೆಲಸ ಮಾಡೋದು ಯಾರು? ಅಕ್ಕರೆ ಅಲ್ಲಿಗೆ ಆಸ್ಪತ್ರೆಗೆ ಹೋಗಿ ಬಂದಾದ್ಮೇಲೆ ಹೋಗ್ಬೋದು, ಉಸ್ತುವಾರಿ ನೋಡ್ಕೊಳ್ಳೋದು ಅಷ್ಟೇ ತಾನೇ. ಮಲ್ಲಿ, ನೀನು ಈಗ ತಾನೇ ಬಿಸ್ನೆಸ್ನ ಟೇಕ್ ಓವರ್ ಮಾಡಿದ್ಯಾ. ನೀನು ಸ್ಟ್ರಿಕ್ಟ್ ಆಗಿದ್ರೇನೆ ಕೆಲಸದವರು ಡಿಸಿಪ್ಲಿನ್ ಆಗಿ ನಿನ್ನನ್ನು ಫಾಲೋ ಮಾಡ್ತಾರೆ. ನೀನು ಹೊರಡು, ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ. ಸರಿ ಅಕ್ಕರೆ, ಕೊನೆ ಪಕ್ಷ ಅಪೇಕ್ಷಾ ಅವರು, ಸುಧಾಕ ಅವ್ರನ್ನೂ ಕರ್ಕೊಂಡು ಹೋಗಿ. ಸುಧಾ ಪೇರೆಂಟ್ಸ್ ಮೀಟಿಂಗ್ ಅಂತ ಲಚ್ಚಿ ಸ್ಕೂಲ್ಗೆ ಹೋಗಿದ್ದಾಳೆ, ಅಪೇಕ್ಷಾ ಎಲ್ಲೋ ಆಚೆ ಹೋಗಿದ್ದಾಳೆ. ಇಲ್ಲಿ ನೋಡು, ನಾನು ಕರೆದ್ರೆ ಅವ್ರು ಬರಲ್ಲ ಅಂತಿಲ್ಲ, ಬಟ್ ನನಗೋಸ್ಕರ ಅವ್ರ ಕೆಲಸನ ಬಿಟ್ಟು ಬರೋದು ನಂಗೆ ಇಷ್ಟ ಇಲ್ಲ ಮಲ್ಲಿ. ನೋಡು, ನೀನು ವರಿ ಮಾಡ್ಕೋಬೇಡ, ನಾನು ಇವತ್ತು ಮಗುನ ಕರ್ಕೊಂಡು ಹೋಗ್ತೀನಿ, ಯಾವ ತೊಂದರೆನೂ ಇಲ್ಲ. ಅದು ಮಗಿಗೆ ಇಂಜೆಕ್ಷನ್ ಹಾಕಿದ್ರೆ ನೀವು ಗೊಳೋ ಅಂತ ಹತ್ಬಿಡ್ತೀರಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಬೇರೆ ನಿಮ್ಮ ಜೊತೆ ಬರ್ತಾ ಇಲ್ಲ. ಅದಕ್ಕೇನೆ ಮನಸ್ಸು ಇಲ್ಲಿಂದನೇ ಗಟ್ಟಿ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಹೋಗಿ, ಆಯ್ತಾ? ಆಮೇಲೆ ಮಗುಗೆ ಇಂಜೆಕ್ಷನ್ ಹಾಕಿ ನೀವು ಹತ್ಬಿಟ್ರೆ ಅಂತ. ನೀನು ಕೇರ್ ತೋರಿಸ್ತಿಲ್ಲ, ನನ್ನನ್ನು ರೇಗಿಸ್ತಿದ್ಯಾ ಅಲ್ವಾ? ಐ ಕಣ್ಣಿಡ್ದ್ಬಿಟ್ರಾ? ರೇಗಿಸ್ತಾನೆ ಇದ್ದೀನಿ. ಬರ್ತಾ ಬರ್ತಾ ತುಂಬ ಜೋರಾಗಿ ಹೋಗ್ಬಿಟ್ಟಿದ್ಯಾ ಮಲ್ಲಿ, ನೀನನ್ನು ತುಂಬಾನೇ ರೇಗಿಸ್ತಿದ್ಯಾ. ಕಾಲ ಎಷ್ಟು ಕೆಟ್ಟೋಯ್ತಲ್ಲ ಅಕ್ಕರೆ, ನಿಮ್ಮ ಕಣ್ ಮುಂದೆನೆ ಬೆಳೆದಿರೋ ಹುಡುಗಿ ನಿಮ್ಮ ಮನೆ ಏನು ನಿಮ್ಮ ಕಣ್ ಮುಂದೆನೆ ಬೆಳೆದಿರೋ ಹುಡುಗಿ? ನನಗೇನು ಅಷ್ಟೊಂದು ವಯಸ್ಸಾಗಿದ್ಯಾ? ನಾನು ಯಂಗ್ ಮದರ್, ಆಂಟಿ ಅಲ್ಲ ನಾನು. ಹೆಂಗ್ ಮಮ್ಮಿ? ಅದೇ ಅಕ್ಕರೆ, ನನಗೊಂದು ಡೌಟು, ಇವಾಗ ಆಂಟಿ ದೊಡ್ಡೋರಾ ಮದರ್ ದೊಡ್ಡೋರಾ? ಹೋಗ್ತೀಯಾ ಇಲ್ಲ ಹಾಕ್ಲಾ? ಹೋಗ್ತೀನಿ, ಆದರೆ ಒಂದು ಸೀರಿಯಸ್ ವಿಷಯ ಅಕ್ಕರೆ. ಹೇಳು. ಇಂಜೆಕ್ಷನ್ ಹಾಕ್ತಾ ಅಳ್ಬೇಡಿ. ಜಯ ಎಲ್ಲ ಹೇಳಿದಾನ? ಹಾಂ ಮೇಡಮ್, ಹೇಳಿದ್ದಾರೆ. ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ಭೂಮಿಕಾ ಮಗುನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾಳೆ. ಅವಳು ಹೋಗೋ ಗಾಡಿನ ಬ್ರೇಕ್ ಫೇಲ್ ಮಾಡಿಸು. ಸರಿ ಮೇಡಮ್. ನಡಿ. ಮೇಡಮ್, ಕೆಲಸ ಆಯಿತು. ನಿನ್ನ ಅಕೌಂಟಿಗೆ ದುಡ್ಡು ಬಂದು ಬೀಳತ್ತೆ. ಯಾರು ಕಾಣಿಸ್ತಿರೋ ಥರ ಎಸ್ಕೇಪ್ ಹಾಕು. ಹಾಂ ಮೇಡಮ್. ಹೊರಡೋಡು. ಸಾರಿ ಗೆಳೆಯ, ಆಗಲೇ ಏನೋ ವಿಷಯ ಹೇಳ್ತಾ ಇದ್ದೆ, ಮೀಟಿಂಗ್ ಹೋಗೋ ಅರ್ಜೆಂಟಲ್ಲಿ ಅದು ಅಬ್ರಪ್ಟಾಗೆ ಕಟ್ಟಾಗೋಯ್ತು. ಅದೇನು ಅದಕ್ಕೆಗೇನೋ ಕನ್ಸು ಬಿತ್ತು, ಕನ್ವರ್ಸ್ತಾ ಇದ್ದೋ ಅಂದಲ್ಲ, ಏನಾದರೂ ಹಿಂಟ್ ಕೊಟ್ಬಿಟ್ಟೆ ನನ್ನೊಂದು ಮಗು ಬಗ್ಗೆ? ಇಲ್ಲಪ್ಪ, ಇಲ್ಲ. ಆರಾಮಾಗಿದ್ದಾರೆ ತಾನೇ ಈಗ? ಹಾಂ, ಆರಾಮಾಗಿದ್ದಾರೆ. ಮಗು ಸಿಕ್ಕಿದ ತಕ್ಷಣ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಕಣ. ಅಲ್ಲ, ಶಾಕ್ ಆಗುತ್ತೆ ನಿಜ, ಆದರೂ ನನಗಾಗಿರೋದು 1 ಅಲ್ಲ 2 ಮಗು ಅಂತ ಗೊತ್ತಾದ ತಕ್ಷಣ ಅವ್ರ ಸಂತೋಷಕ್ಕೆ ಮಿತಿನೇ ಇರಲ್ಲ. ನಿಜ ಕಣ, ತುಂಬಾ ಖುಷಿ ಪಡ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಈ ಮಗು ಬಗ್ಗೆ ಅವ್ರಿಗೆ ಒಂದು ಪೊಸೆಸಿವ್ನೆಸ್ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ಒಂಥರ ಮೆಂಟಲ್ ಬ್ಯಾಲೆನ್ಸ್ ಇರುತ್ತೆ, ಟೆನ್ಷನ್ ಇರಲ್ಲ, ಹ್ಯಾಪಿಯಾಗಿ ಆರಾಮಾಗಿರ್ಬೋದು. ಟೆನ್ಷನ್ ಕಡಿಮೆ ಆಗುತ್ತಲ್ಲ, ನನಗೆ ಅದು ಬೇಕಾಗಿರೋದು. ಆಮೇಲೆ ಫಾಲೋಅಪ್ ಮಾಡೋಕ್ಕೆ ಹೇಳಿದ್ದಲ್ಲ, ಫೋನ್ ಮಾಡಿದ್ದೆ ಅವ್ರಿಗೆ. ನಾನು ರೆಗ್ಯುಲರ್ ಫಾಲೋಅಪ್ಪಲ್ಲೇ ಇದ್ದೀನಿ. ನೆನ್ನೆನೂ ಕಾಲ್ ಮಾಡಿದ್ದೆ, ಯಾವತ್ತೋ ಒಂದು ಹಿಂಟ್ ಸಿಗೋ ಥರ ಇದೆ ಅಂತ ಹೇಳಿದ್ದಾರೆ. ಕನ್ಫರ್ಮ್ ಆದ ತಕ್ಷಣ ಫೋನ್ ಮಾಡ್ತಾರಂತೆ. ಗೆಳೆಯ ನೋಡಿ, ಅವರೇ ಕಾಲ್ ಮಾಡ್ತಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಹೌದು ಸರ್, ಇನ್ಫಾರ್ಮೇಷನ್ ಸಿಕ್ಕಿದೆ. ಸರ್, ನಾನು ಗೌತಮ್ ದಿವಾನ್. ಮಗು ಬಗ್ಗೆ ಗೊತ್ತಾಯ್ತಾ? ನಿಮ್ಗೊಂದು ಲೊಕೇಶನ್ ಕಳಿಸ್ತೇನೆ, ಇಮಿಡಿಯೇಟ್ ಆಗಿ ಬಂದ್ಬಿಡಿ ಸರ್. ಹಾಂ ಸರ್, ಈಗಲೇ ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಅಜಿಯಲ್ಲಿ ಹೋಗೋಣ, ರಾಜಣ್ಣನ ಜೊತೆ ಹೋಗೋಣ. ರಾಜಣ್ಣ ಹೊಡೋಣ. ಮೇಡಮ್ 2 ನಿಮಿಷ ಬಂದೆ. ಹಾ. ಹೇಳು ಮಾಮ್, ಹೋಟ್ಲಾ? ಅಜಯ್ ಹೊರಟಿದ್ದಾಳೆ, ಕಾರ ಹತ್ತಿ ಕೂತಿದ್ದಾಳೆ. ಇಲ್ಲಿ ಕ್ಯಾಚಪ್ ಆಲ್ಕೋಲ್. ಪಾರ್ಥ ಅವ್ರೆ, ಏನಕ್ಕೆ ಸವಾರಿ ಎಲ್ಲೋ ಹೊರಟಾಗಿದೆ, ಮಗುನ್ ಕರ್ಕೊಂಡು ಎಲ್ಲಿ ಹೋಗ್ತೀರಾ? ಡೇಟ್ಗೆ ಅಲ್ಲ ಪಾರ್ಥ ಅವ್ರೆ, ಮಗುನ್ ಕರ್ಕೊಂಡು ಎಲ್ಲಿಗೆ ಹೋಗ್ತೀನಿ? ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಚೆಕಪ್ ಡೇಟ್ಗೆ. ಎಕ್ಸಾಕ್ಟ್ಲಿ, ಚೆಕಪ್ ಡೇಟ್. ಹೌದು, ಬಟ್ ಒಬ್ಬರೇ ಹೋಗ್ತಾ ಇದ್ದೀರಾ? ಐ ಮೀನ್ ನಿಮ್ ಬಾಡಿ ಗಾರ್ಡ್ಸ್ ಎಲ್ಲ ಎಲ್ಲೋದ್ರು? ಸುಧಾಕ ಅಂಡ್ ಚಿಕ್ಕಕ್ಕೆ. ಹಾ, ಬಾಡಿ ಗಾರ್ಡ್ಸ್ ಎಲ್ಲ ಪರ್ಸನಲ್ ಸರ್ವಿಸಸ್ ಅಲ್ಲಿ ಬಿಸಿ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್, ನಾನೇ ನಿಮ್ ಜೊತೆ ಬಂದ್ಬಿಡ್ತೀನಿ. ಏ ಪರವಾಗಿಲ್ಲ, ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ, ನಾನು ಹೋಗಿ ಬರ್ತೀನಿ. ಓಕೆ, ಈ ಟೈಮಲ್ಲಿ ನೀವು ಒಬ್ಬರೇ ಎಲ್ಗೂ ಹೋಗ್ಬಾರ್ದು, ಮನೆಯವರಾದ್ರೂ ನಿಮ್ ಜೊತೆ ಬರಲೇಬೇಕು. ಅಂಡ್ ಮೋರ್ ಲಾಸ್ಟ್ ಟೈಮ್ ನೀವು ಏನಂತ ಪ್ರಾಮಿಸ್ ಮಾಡಿದ್ರಿ? ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ತಾನೆ? ಓ ಎಸ್, ಐ ಆಮ್ ಸೋ ಸಾರಿ, ಮರ್ತೇ ಬಿಟ್ಟಿದ್ದೆ. ಸಾರಿ ಪಾರ್ಥ ಅವರೇ. ಪರವಾಗಿಲ್ಲ ಬಿಡಿ, ಅದಕ್ಕೆ ಈಗ ನೆನಪಾಯ್ತಲ್ಲ, ಹೋಗೋಣ ಅಂತ. ಓಕೆ. ರಾಜು ಅವರೇ, ಅದಕ್ಕೆ ನಾ ಕರ್ಕೊಂಡು ಹೋಗ್ತೀನಿ, ಕೀ ಕೊಡಿ. ಮಾಮ್, ಹೊಡ್ತಾ ನೋಡು. ನೋಡ್ತೀನಿ ಇರು, ಹಾಗೆ ಲೈನಲ್ಲಿರು. ಜಯ್, ಕಾರ್ ಹೊರಡ್ತು, ಬೇಗ ಕೆಲಸ ಮುಗಿಸು. ಓಕೆ ಮಾಮ್. ಆ್ಯಂಡ್ ಮನೆಯವ್ರು ಯಾರು ಇಲ್ಲ ತಾನೆ? ಕನ್ಫರ್ಮ್ ತಾನೆ? ಯಾರೂ ಇಲ್ಲ, ಡ್ರೈವರ್ ಅಷ್ಟೇ. ಪಾಪ ಡ್ರೈವರ್ ಇವತ್ತು ಎಡಗಡೆ ಇದ್ದಿದ್ದಾನೆ ಅನ್ಸುತ್ತೆ. ಇವಳ ಜೊತೆ ಅವನಿಗೂ ಹೋಲ್ಸೇಲಾಗಿ ಟಿಕೆಟ್. ಏನು ಮಾಡೋಕ್ಕಾಗಲ್ಲ. ಅವನು ಸತ್ರೆ ಏನು ಮಾಡೋಕ್ಕಾಗತ್ತೆ, ಅದು ಅವನ ಕರ್ಮ. ನಮ್ಮ ಕೆಲಸ ಆಗಬೇಕಷ್ಟೇ. ಅದು ಕರೆಕ್ಟೇನು? ಆನೆ ಹೋಗೋ ದಾರಿಲಿ 1000 ಇರುವೆಗಳು ಸಾಯ್ತವೆ. ಏನು ಮಾಡೋಕ್ಕಾಗತ್ತೆ ಅದಕ್ಕೆಲ್ಲ? ಕೆಲಸ ಆಗ್ತದೆ, ಕಾಲ್ ಮಾಡ್ತೀನಿ ಮಾ. ಬಿ ವೇಟಿಂಗ್ ಫಾರ್ ದ ಗುಡ್ ನ್ಯೂಸ್. ಓಕೆ ಜಯ್, ಕಾಯ್ತಾ ಇರ್ತೀನಿ. ಬಾಯ್. ಭುಲವಾಮೃತ